ಅಧ್ಯಕ್ಷರೇ, ನಾನು ಶಾಸಕನಾಗಿ 1 ವರ್ಷ ಆಗಿದೆ. ಈ 1 ವರ್ಷದ ಅವಧಿಯಲ್ಲಿ ಕಳೆದ ಅಧಿವೇಶನದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಶಿಗ್ಗಾಂವ್, ಸೌಂದೂರು, ಬಂಕಾಪುರ್ ಕುಡಿಯೋ ನೀರಿನ ಬಗ್ಗೆ ಬೇಡಿಕೆ ಇಟ್ಟಿದ್ದೆ. ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ 351 ಕೋಟಿ ರೂಪಾಯಿ ನನಗೆ ಅನುದಾನವನ್ನು ಒದಗಿಸಿಕೊಟ್ಟು ಈಗ ಕೆಲಸವನ್ನು ಆದಷ್ಟು ಬೇಗ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ನಾನು ತಾಲೂಕು ಆಸ್ಪತ್ರೆಯನ್ನು ಕೇಳಿದ್ದೆ, ಅದನ್ನು ಕೂಡ ಮಾನ್ಯ ನಮ್ಮ ಸಚಿವರು ಅದನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. KPSC ಶಾಲೆಗಳನ್ನು, ರಸ್ತೆಗಳನ್ನು ನಾನು ಉಪಚುನಾವಣೆಯಲ್ಲಿ ಯಾವ್ಯಾವ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಎಲ್ಲ ಅನುದಾನವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ವಿಶೇಷವಾಗಿ ಎಲ್ಲ ಸಚಿವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಜನ ಇವತ್ತು ತಮ್ಮ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ತಂದಂಥ ಯೋಜನೆ ಎಷ್ಟು ಇಂಪಾರ್ಟೆಂಟ್ ಯೋಜನೆ ಅಂತ ಹೇಳಿದರೆ, ಇಂದಿರಾ ಗಾಂಧಿ ಹೇಗೆ ಉಳುವಣೆ ಒಡೆಯ ಯೋಜನೆ ತಂದು ಎಲ್ಲ ಬಡವರಿಗೆ ಜಮೀನನ್ನು ಕೊಟ್ಟಿದ್ರು, ಅದೇ ಥರ ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ವಾಸಿಸುವನೇ ಮನೆ ಒಡೆಯ ಅಂತೇಳಿ ಕಾನೂನನ್ನು ತಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪಟ್ಟಿ ಮಾಡಿದಾಗ ಸುಮಾರು 20,000 ಕುಟುಂಬಗಳಿಗೆ ಇವತ್ತಿಗೂ ಕೂಡ ಯಾವುದೇ ರೀತಿಯ ದಾಖಲೆಗಳಿಲ್ಲ. 20,000 ಕುಟುಂಬ ಅಂತ ಹೇಳಿದ್ರೆ ನಮ್ಮ ಮತಕ್ಷೇತ್ರದ 1 ಲಕ್ಷ ಜನ. ಆದ್ದರಿಂದ ನಾನು ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು DC ಅವರಿಗೆ ಹಾಗೂ ಎಲ್ಲ ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಾಗ ಈಗಾಗಲೇ ಸುಮಾರು 6,000ಕ್ಕಿಂತ ಹೆಚ್ಚು ಪಟ್ಟಗಳು ರೆಡಿ ಆಗ್ತಾ ಇದ್ದಾವೆ. ಬರುವ ದಿನಗಳಲ್ಲಿ 20,000 ಪಟ್ಟಗಳನ್ನು ರೆಡಿ ಮಾಡಿಸ್ತಾ ಇದ್ದೇವೆ. ಅಧ್ಯಕ್ಷರೇ, ನಾನು ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಮ್ಮ ಹಾವೇರಿ ಜಿಲ್ಲೆಯಿಂದ ಪ್ರಾರಂಭ ಆಗುವ ಈ ಉತ್ತರ ಕರ್ನಾಟಕ ಇದು ಪ್ರಮುಖವಾಗಿ 3 ನೀರಾವರಿ ಯೋಜನೆಗಳ ಬಗ್ಗೆ ಹೆಚ್ಚಾಗಿ ಎಲ್ಲ ಸದಸ್ಯರು ಮತ್ತು ಹಿರಿಯರು ಮಾತಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವರ್ಧಾ ಬೇಡ್ತಿ ನದಿ ಜೋಡಣೆಯ ಬಗ್ಗೆ ಈಗಾಗಲೇ ಹಲವಾರು ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಬೇಡ್ತಿ ನದಿಯಿಂದ ಏನು ಸಮುದ್ರಕ್ಕೆ ಹೋಗುವಂಥ ನೀರನ್ನು ಅದನ್ನು ವರ್ಧಾ ಬೇಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ನಮ್ಮ ಹಾವೇರಿ ಜಿಲ್ಲೆಗೆ ಹಾಗೂ ಗದಗ, ಧಾರವಾಡ ಜಿಲ್ಲೆಗೆ ಅನುಕೂಲ ಆಗುತ್ತದೆ. ಆದ್ದರಿಂದ ನಾನು ಉತ್ತರ ಕನ್ನಡ ಜಿಲ್ಲೆಯ ಶಾಸಕರಲ್ಲೂ ಕೂಡ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಆ ಯೋಜನೆಯಿಂದ ಅವ್ರಿಗೇನೋ ತೊಂದರೆ ಆಗ್ತೈತೆ ಅನ್ನೋಂಥ ಭಾವನೆಯನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನಮ್ಮ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ, ಗದಗ ಜಿಲ್ಲೆಗೆ, ಧಾರವಾಡ ಜಿಲ್ಲೆಗೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ನೀವು ಬೇಡ್ತಿ ನದಿಯಿಂದ ಏನು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ, ಆ ನೀರನ್ನು ನಮ್ಮನ್ನು ಒದಗಿಸ್ಕೊಟ್ರೆ ನಮಗೆ ಕುಡಿಯಲಿಕ್ಕೆ ನೀರಾಗುತ್ತೆ, ಜೊತೆಗೆ ನಮ್ಮ ಭಾಗದಲ್ಲಿ ನೀರಾವರಿ ಆಗುತ್ತದೆ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರಲ್ಲೂ ನಾನು ಮನವಿ ಮಾಡ್ತೇನೆ, ತಾವು ಕೂಡ ಈ ಯೋಜನೆಗೆ ಸಹಕಾರ ಕೊಡಬೇಕಂತೇಳಿ ಅವರಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, ನಾನು ನಿನ್ನೆ TV ನೋಡ್ತಾ ಇದ್ದೆ. ಸಾಯಂಕಾಲ TV ನೋಡಿದಾಗ GC ಚಂದ್ರಶೇಖರ್ ಸಾಹೇಬರು ಅಲ್ಲೇ ಲೋಕಸಭೆಯಲ್ಲಿ ಮಾತಾಡ್ತಾ ಇದ್ರು. 22,476 ಕೋಟಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಬರಬೇಕಾಗಿದೆ. ಜೊತೆಗೆ ನಾನು GST ವ್ಯತ್ಯಾಸದ ಬಗ್ಗೆನೂ ಹಲವು ನಮ್ಮ ಮಾಹಿತಿ ಪಡೆದಾಗ ಈ GST ವ್ಯತ್ಯಾಸದಿಂದಲೂ ಕೂಡ ನಮ್ಮ ಕರ್ನಾಟಕದ ಬೊಕ್ಕಸಕ್ಕೆ 15,000 ಕೋಟಿ ರೂಪಾಯಿ ಇವತ್ತು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಫ್ಲಡ್ಡು, ಆಮೇಲೆ ಗೋವಿನ ಜೋಳ, ಹೀಗೆ ವಿಶೇಷ ಯೋಜನೆಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಸುಮಾರು 40,000 ಕೋಟಿ ದುಡ್ಡು ಇವತ್ತು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ ನಮಗೆ ತೋರಿಕೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಆದ್ದರಿಂದ ನಾನು ನನ್ನ BJP ಸಹೋದರರಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಸಂಸದರಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ತಮ್ಮ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ 22,000 ಕೋಟಿ ದುಡ್ಡನ್ನು ಕೊಡಿಸುವುದರ ಜೊತೆಗೆ ಏನು GSTಯಲ್ಲಿ ಏನು ನಮ್ಗೆ ವ್ಯತ್ಯಾಸ ಆಗ್ತಾ ಇದೆ ಅದನ್ನು ಕೊಡಿಸ್ಬೇಕಂತೇಳಿ ಮನವಿ ಮಾಡ್ತೇನೆ. ಅಧ್ಯಕ್ಷರೇ, ನಾನು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಾನು ಕಿತ್ತೂರು ಕರ್ನಾಟಕದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ಕಿತ್ತೂರು ಕರ್ನಾಟಕದಲ್ಲಿ ಇವತ್ತು ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದೆ. ಇವತ್ತು ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಪ್ರಾರಂಭ ಆಗಿದ್ದಾವೆ. ಇವತ್ತು KKRDB ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಗಣೇಶ್ ಅಣ್ಣವರು ಹೇಳ್ತಾ ಇದ್ರು ಏನಂತೇಳಿ, ನಮ್ಮಲ್ಲಿ ದುಡ್ಡಿದೆ, ಆದರೆ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕಂತ ಯೋಜನೆ ಸಿದ್ಧವಾಗಬೇಕಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಯಾವುದೇ ರೀತಿ ಯೋಜನೆಗಳಿಲ್ಲ. ನಮ್ಮ ಕೋನ್ ರೆಡ್ಡಿ ಸಾಹೇಬರು ಇವತ್ತು ನಮ್ಮ ಕಿತ್ತೂರು ಕರ್ನಾಟಕದ ಎಲ್ಲ MLAಗಳ ಸಹಿ ಮಾಡಿಸ್ಕೊಂಡು ನಾಳೆ ಮುಖ್ಯಮಂತ್ರಿಯವರಿಗೆ ಮನವಿ ಕೊಡೋರಿದ್ದಾರೆ, ನಮಗೂ ವಿಶೇಷ ಅನುದಾನ ಕೊಡ್ರಿ ಅಂತೇಳಿ. ಆದರೆ ನಾನು ಇತಿಹಾಸ ನೋಡಿದಾಗ 2014ರಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ 7ರಲ್ಲಿ 6 BJP MPಗಳು, 2019ರಲ್ಲಿ 7 BJP MPಗಳು, 2024ರಲ್ಲಿ 7ರಲ್ಲಿ 6 BJP MPಗಳು.
ಅದು ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದರೆ ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಹುಬ್ಳಿ ಧಾರವಾಡದಲ್ಲಿ ಕೇಂದ್ರ ಸಚಿವರು, ಬೆಳಗಾಮಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಇಂಥ ಘಟಾನುಘಟಿ ವ್ಯಕ್ತಿಗಳು ಇವತ್ತು ಎಂಪಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ನಮ್ಮ ರಾಜ್ಯಕ್ಕೆ ಬರುವಂಥ ಬಾಕಿ ಕೊಡಿಸೋದ್ರ ಜೊತೆಗೆ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷವಾದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ, ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರ ಮೇಲೆ ಇವತ್ತು ಕಿತ್ತೂರು ಕರ್ನಾಟಕ ಇದೆ, ಇದರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ ವಿಶೇಷವಾದ ಅನುದಾನವನ್ನು ಕೊಡಿಸಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಎಲ್ಲ ಬಿಜೆಪಿಯ ಸಂಸದರಿಗೂ ಹಾಗೂ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಎಲ್ಲ ನನ್ನ ಬಿಜೆಪಿ ಸಹೋದರರಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಆದ್ರೆ ಅದರ ನಂತರ ಇವತ್ತು ಹುಬ್ಬಳ್ಳಿ ಧಾರವಾಡ ಬರ್ತೈತಿ. ಹುಬ್ಬಳ್ಳಿಯಲ್ಲಿ ನಾನು ಎಲ್ಲಾ ಮಾನ್ಯ ಶಾಸಕರು ಬಂದಿದ್ದಾರೆ. ಇವತ್ತು ಹುಬ್ಬಳ್ಳಿ ಪರಿಸ್ಥಿತಿ ತಾವು ನೋಡಿದಾಗ ಅಲ್ಲಿ ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇದೆ. ಅದು ಎಷ್ಟು ವರ್ಷಕ್ಕೆ ಮುಗಿತೈತೆ ದೇವರಿಗೆ ಗೊತ್ತು. ನನ್ನ ವಿಧಾನಸಭಾ ಕ್ಷೇತ್ರದಿಂದ ಕೇವಲ 15 ಕಿಲೋಮೀಟರ್ ಹುಬ್ಳಿ ಬರ್ತೈತಿ. ನಾವೆಲ್ಲ ಹುಬ್ಳಿ ಮೇಲೆ ಡಿಪೆಂಡ್ ಇದ್ದೇವೆ. ಹುಬ್ಳಿ ಪರಿಸ್ಥಿತಿ ತಾವು ನೋಡಿದಾಗ ಅದರಲ್ಲೂ ಏರ್ಪೋರ್ಟ್ ಹೋಗೋ ದಾರಿಯಲ್ಲಿ ಒಂದು ಫ್ಲೈಓವರ್ ಮಾಡಿದ್ದಾರೆ. ಅದೇ ಕಾರ್ಗಳು ಹೋಗ್ಲಿಕ್ಕೆ ಮಾಡಿದಾರೋ, ಏನು ಬಸ್ಗಳು ಹೋಗ್ಲಿಕ್ಕೆ ಮಾಡಿದಾರೋ, ಏನು ರಿಕ್ಷಾಗಳಿಗೆ ಹೋಗ್ಲಿಕ್ಕೆ ಮಾಡಿದಾರೋ ಅಂತ ಹೇಳಿ ಗೊತ್ತಾಗ್ತಾ ಇದ್ದಲ್ಲ. ಅಂತ ಒಂದು ಪ್ಲಾನಿಂಗ್ ಇಲ್ದಂಗೆ ಇವತ್ತು ಹುಬ್ಳಿ ಧಾರವಾಡ ಇವತ್ತು ಯೋಜನೆಗಳು ನಡೀತಾ ಇದ್ದಾವೆ. ಅದನ್ನು ಕೂಡ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ. ಹುಬ್ಬಳ್ಳಿ ಧಾರವಾಡ ನಗರವನ್ನು ಕೂಡ ಒಂದು ಸುಂದರವಾದ ನಗರ ಕಾಣಂಗ ತಾವೆಲ್ಲ ಮಾಡಬೇಕಂತ ಮನವಿ ಮಾಡ್ತೇನೆ. ಜೊತೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ನಮ್ಮ ಸಮೀಪದಲ್ಲಿರುವಂತಹ ಒಂದು ವಿಮಾನ ನಿಲ್ದಾಣ, ಅದನ್ನು ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕಂತ ಹೇಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ಧನ್ಯವಾದಗಳು. ಜೊತೆಗೆ ಒಂದು ಫಸ್ಟ್ ಟೈಮ್ ಎಂ ಎಲ್ ನಮ್ಗೆ 10 ನಿಮಿಷ ಎಲ್ಲರಿಗೂ 10 ನಿಮಿಷ ಕೊಟ್ಟಿರಿ, ನಮ್ದು 5 ನಿಮಿಷ ಆಗಿಲ್ಲ. ಇನ್ನು 5 ನಿಮಿಷ, ಇನ್ನು 5 ನಿಮಿಷದಲ್ಲಿ ಕೂತ್ಕೊಳ್ಳಿ. 5 ನಿಮಿಷ ಸರ್, ನೀವು ಕೂತ್ಕೊಳ್ಳಿ. ನಾನು ಬೈ ಮಿಸ್ಟೇಕ್ ನೀವು ಉತ್ತರ ಕರ್ನಾಟಕ ನಮ್ಮ ತಲೆಯಲ್ಲಿ ಕೊಟ್ಟು ಮಾತಾಡ್ಲಿಕ್ಕೆ ಹುಬ್ಳಿ ಗೊತ್ತಾಯ್ತು. ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಉತ್ತರ 5 ನಿಮಿಷದಲ್ಲಿ ಮುಗಿಸ್ತೇನೆ. ನಾನು ವಿಶೇಷವಾಗಿ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಪರಿಸ್ಥಿತಿ ಇವತ್ತು ಯಾವ ತರ ಆಗಿದೆ ಅಂತ ಹೇಳಿದ್ರೆ ನಾನು ಒಂದು 5 ನಿಮಿಷ ಅಧ್ಯಕ್ಷರೇ, ಪ್ರಥಮ ಬಾರಿ MLA ಆದವರು ಅಂತ ಏನೇನೋ ಸ್ವಲ್ಪ ನಮ್ಮ ವಿಚಾರಧಾರೆಗಳು ಹೇಳಿಕೆ ತಾವು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಮನವಿ ಮಾಡ್ತೇನೆ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಇವತ್ತು ಯಾವ ಟೈಪ್ ಆಗಿದೆ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಇವತ್ತು 78 ವರ್ಷ ಆಗಿದೆ. ಜಗತ್ತಿನ ಕೆಲವು ದೇಶಗಳಲ್ಲಿ ಹಿಮಪಾತ ಇದೆ, ಕೆಲವು ದೇಶಗಳಲ್ಲಿ ಮರುಭೂಮಿ ಇದೆ, ಕೆಲವು ದೇಶಗಳಲ್ಲಿ ಇವತ್ತು ದಟ್ಟವಾದ ಅರಣ್ಯ ಇದೆ. ನಮ್ಮ ದೇಶದ ಇವತ್ತು ಒಂದು ಅನುಕೂಲತೆ ಏನಂತ ಹೇಳಿದ್ರೆ ಉತ್ತರದಲ್ಲಿ ಹಿಮಾಲಯ ಇದೆ, ಗುಜರಾತ್ನಿಂದ ಹಿಡಿದು ಇವತ್ತು ಪಶ್ಚಿಮ ಬಂಗಾಳವರೆಗೆ ಕರಾವಳಿ ಇದೆ, ನಮ್ಮಲ್ಲಿ ಮರುಭೂಮಿ ಇದೆ. ಎಲ್ಲ ಸಂಪನ್ಮೂಲಗಳು ಇದ್ದು ಕೂಡ ನಾವು ಇವತ್ತು ಭಾರತ ದೇಶ 78 ವರ್ಷ ಆದರೂ ಕೂಡ ನಾವು ಮುಂದುವರಿಯುತ್ತಿರೋ ದೇಶ ಆಗಿದ್ದೇವೆ. ಅದೇ ತರ ಉತ್ತರ ಕರ್ನಾಟಕದಲ್ಲೂ ಕೂಡ ಒಳ್ಳೆ ನದಿಗಳಿದ್ದೇವೆ, ಫಲವತ್ತಾದ ಭೂಮಿ ಐತಿ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಕೂಡ ನಾವು ಉತ್ತರ ಕರ್ನಾಟಕ ಹಿಂದುಳಿದ ಭಾಗವಾಗಿ ಉಳಿದಿದ್ದೇವೆ. ಆದ್ದರಿಂದ ಇದನ್ನು ಸರ್ಕಾರ ಒಂದು ವಿಶೇಷ ಯೋಜನೆ ಮಾಡುವ ಮುಖಾಂತರ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆಯದಾಗಿ ಅಧ್ಯಕ್ಷರ 2 ನಿಮಿಷದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದ ಅಧಿವೇಶನದಲ್ಲಿ ನಾನು ಏನೇನು ಕೇಳಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರೆಲ್ಲ ಕೊಟ್ಟಿದ್ದಾರೆ. ಬಹಳ ಹಿಂದುಳಿದ ತಾಲೂಕು ನಂದು, ಬಹಳ ದೊಡ್ಡ ಜನ ಪ್ರತಿನಿಧಿಸಿದ್ರು ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಹಿಂದುಳಿದಿದೆ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಸವಣೂರು ಏತ ನೀರಾವರಿ ಯೋಜನೆಯನ್ನು ಬಹಳಷ್ಟು ಬೇಗ ಜಾರಿ ಮಾಡಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ ಶಿಶ್ನಾಳ ಶ್ರೀಪುರು 18ನೇ ಶತಮಾನದ ದಾರ್ಶನಿಕರು, ಅವರು 18ನೇ ಶತಮಾನದಲ್ಲಿ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಡಿದಂತ ಶಿಶ್ನಾಳ ಶ್ರೀಪುರ ಪ್ರಾಧಿಕಾರವನ್ನು ರಚನೆ ಮಾಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂತೇನೆ. ಜೊತೆಗೆ ಕಾರ್ಮಿಕರು, ನಮ್ಮ ವಿಧಾನಸಭಾ ನಮ್ಮ ಹಾವೇರಿ ಜಿಲ್ಲೆಯನ್ನು ಒಂದು ಪೈಲಟ್ ಯೋಜನೆಯಾಗಿ ತಗೊಂಡು ನಮ್ಮ ಹಾವೇರಿ ಜಿಲ್ಲೆಯ ಕಾರ್ಮಿಕರ ಬಗ್ಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಮಾನ್ಯ ಕಾರ್ಮಿಕ ಸಚಿವರು ಆದಷ್ಟು ಬೇಗ ನಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ಜಿಲ್ಲೆಯ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಈಗಾಗಲೇ ತಾಲೂಕು ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹುಬ್ಬಳ್ಳಿ ಮತ್ತು ಹಾವೇರಿ ದೂರ ಇರೋದ್ರಿಂದ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೊಡಬೇಕಂತ ಹೇಳಿ ಮಾನ್ಯ ಸಚಿವರಲ್ಲಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಉದ್ಯೋಗಕ್ಕಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಗೋವಾಕ್ಕೆ, ಕೇರಳಕ್ಕೆ ಹೋಗ್ತಾ ಇದ್ದಾರೆ ಅಧ್ಯಕ್ಷರೇ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ, ಒಳ್ಳೆ ಉದ್ಯಮಿಗಳನ್ನು ಕೂಡ ನಮ್ಮ ಹಾವೇರಿ ಜಿಲ್ಲೆಗೂ ತಂದು ಕೊಡಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಶಿಕ್ಷಕರ ಸಮಸ್ಯೆಗಳನ್ನು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, NRLM ಕಾರ್ಯಕರ್ತರ ಸೇವಾ ಭದ್ರತೆ ಕೊಡಬೇಕಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡಿ ಸವಣೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಬೇಕು, ತಡಸ್ ಹಾಗೂ ಹುಲಗೂರನ್ನು ಪಟ್ಟಣ ಪಂಚಾಯತ್
ರೀತಿಯಾಗಿ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಶಿಕ್ಷಣ ಸಚಿವರು ಅಖಿಲೇಶ್ ಯಾದವ್ ಈಗಾಗಲೇ ಕೊಟ್ಟಿದ್ದಾರೆ. ಯಾವ್ದು ರೆಕಾರ್ಡ್ ತಗೊಳ್ಳೋಗ್ಬೇಡಿ, ಸ್ಟಾಪ್ ಮಾಡಿ, ರೆಕಾರ್ಡ್ ಮಾಡಬೇಡಿ. ಮಾತಾಡಿ. ಸಭಾಧ್ಯಕ್ಷರೇ, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಧ್ಯಕ್ಷರೇ. ಅಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಧ್ಯಕ್ಷರೇ. ನೆಕ್ಸ್ಟ್ ಬರೋ ವಿಶೇಷವಾಗಿ ನಮ್ಮ ಕಲ್ಯಾಣ